ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ಆಗಿ ಫ್ಯಾಕ್ಟ್ರಿಲಿ 70 kg ಭಾರಿ ಗಾತ್ರದ ಅಜ್ಮೀರಿ ಕೇಕ್ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೋಡಿ ನೋಡಿ ಫಸ್ಟ್ 350 ಲೀಟರ್ ಹಾಲು ತಗೋತಾರೆ, ಮತ್ತೆ ಸಕ್ಕರೆ ತಗೋತಾರೆ. ದೊಡ್ಡ ವೆಸಲ್ ಅಲ್ಲಿ ಹೀಟ್ ಆಗ್ತಾ ಇರುತ್ತೆ. ಅದನ್ನ ನೋಡಿ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಸ್ಕ್ರಾಪ್ ಮಾಡ್ತಾ ತುಂಬಾನೇ ಹೀಟ್ ಮಾಡ್ತಾರೆ. ಇದನ್ನು ಬಂದು ಒಂದೇ ಲಾಟಲ್ಲಿ ಅವ್ರು ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಇದು ಬಂದು 350 ಲೀಟರ್ ಇರುತ್ತೆ. ಇದ್ರ ಕೆಪಾಸಿಟಿ ಬಂದು 250 ಲೀಟರ್. 250 ಲೀಟರ್ ಕೆಪಾಸಿಟಿ ಆದ್ರೂ ನಾವು ಕಂಟಿನ್ಯೂಸ್ ಒಂದೇ ಸರ್ತಿ 250 ಲೀಟರ್ ಹಾಕೋದಕ್ಕಾಗೋದಿಲ್ಲ. ಸೊ ಏನು ಮಾಡ್ತಾರೆ, ಲಾಟ್ ವೈಸ್ ಆಗ್ತಾ ಹೋಗ್ತಾರೆ. ಅದು ನೋಡಿ ಹೀಟಿಂಗಲ್ಲೇ ಸ್ಟಿರಿಂಗ್ ಕಂಟಿನ್ಯೂಸ್ ಸ್ಟಿರ್ ಆಗ್ತಾ ಇರಬೇಕು. ಮತ್ತು ಅದು ಸ್ಕ್ರಾಪರ ಒಂದು ತಗೊಂಡು ಕಂಟಿನ್ಯೂಸ್ ಸ್ಕ್ರಾಪ್ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಏನಾಗುತ್ತಂತಂದರೆ ಅದು ತಳ ಅಂಟ್ಕೊಡ್ಬಿಡುತ್ತೆ. ನೋಡಿ ಹೆಂಗಿದೆ ಅಂತೇಳಿ. ನೋಡಿ ಇದು ಕಲರ್ ಬರಬೇಕಂದ್ರೆ ಅವರು ಈ ಥರ ಇದು ಮಾಡ್ತಾರೆ. ಇದು ಆ ಕಲರ್ ಮತ್ತು ಆ ಸ್ಟ್ರಕ್ಚರ್ ಬರುತ್ತೆ ಇದರಲ್ಲಿ. ಅದಕ್ಕೆ ಅವರು ಸ್ಟಾಪ್ ಮಾಡಿ ಇದೊಂದು ಇಂಪಾರ್ಟೆಂಟ್ ಅವರ ಟೆಕ್ನಿಕ್. ಆ್ಯಕ್ಚುಲಾಗಿ ಅವರು ಇದ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದು ಕರೆಕ್ಟಾಗಿ ಅದು ಸ್ಟ್ರಕ್ಚರ್ ತರಬೇಕಂದ್ರೆ ನೋಡಿ ಎಕ್ಸ್ಪೀರಿಯನ್ಸ್ಡ್ ಚೆಫ್ಸ್ ಇದ್ದಾರೆ. ಸೊ ನೀಟಾಗಿ ಅವರು ಇದನ್ನು ಮಾಡ್ತಾ ಹೋಗ್ತಾರೆ. ನೋಡಿ ಒಂದು ಲಾಟ್ ಕಂಪ್ಲೀಟ್ ಆಯಿತು. ಇದನ್ನು ಒಂದು ಟ್ರೇಗೆ ಅನ್ಲೋಡ್ ಮಾಡ್ತಿದ್ದಾರೆ. ಅನ್ಲೋಡ್ ಮಾಡಿದಾದಮೇಲೆ ಇದೇ ರೀತಿ 4 ಲಾಟಾಗಿ ಮಾಡಿ 4 ಟ್ರೇಗೆ ಅನ್ಲೋಡ್ ಮಾಡಿ ಇಟ್ಕೋತಾರೆ. ಇದನ್ನು ಬಂದು 4 ಟ್ರೇನಲ್ಲಿ ಸೆಟ್ಲಾಗೋದಕ್ಕೆ ಬಿಡ್ತಾರೆ. ಹಾರಬೇಕು, ಚೆನ್ನಾಗಿ ಆರಿದ್ಮೇಲೆ ಆರಿ ಇದೊಂದು ಕಲರ್ ಬರುತ್ತೆ ಮತ್ತು ಸ್ಟ್ರಕ್ಚರ್ ಬರುತ್ತೆ. ರವೆ ಥರ ಒಂಥರ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ. ಇದನ್ನು ಬಂದು ಮತ್ತೆ ಬ್ಲೆಂಡ್ ಮಾಡಬೇಕು. 4 ಒಂದೇ ಸರ್ತಿ ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇದನ್ನು 2 ಲಾಟಾಗಿ ಡಿವೈಡ್ ಮಾಡ್ಕೋತಾರೆ. ಯಾಕಂದರೆ ಇದನ್ನು ತಿರುಗೋದು ಕಷ್ಟ ಆಗುತ್ತೆ, ಮತ್ತು ಸ್ಕ್ರಾಪ್ ಮಾಡ್ತಾ ಹೋಗ್ತಾ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ತಳ. ಮತ್ತು ನೋಡಿ ಗೀ ಅಂತೂ ಮಸ್ತಾಗಿ ಹಾಕ್ತಾರೆ. ಗೀನು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಗೀ ಹಾಕಿ ಹೀಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ದಾದಮೇಲೆ ಒಂದು ಆಲ್ಮೋಸ್ಟ್ 10 ಅವರ್ಸ್ ಆ ಥರ ಬಿಟ್ಟು ನೆಕ್ಸ್ಟು ಇದನ್ನು ಬ್ಲೆಂಡ್ ಮಾಡ್ತಾರೆ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತಿದ್ದಾನೆ ಅಂತೇಳಿ ಕಾಣ್ತಿದೆಯಲ್ಲ. ನೋಡಿ ಸ್ಟಾಪ್ ಮಾಡಿ ಬ್ಲೆಂಡ್ ಮಾಡ್ತಾ ಹೋಗ್ತಾರೆ. ಹೀಟ್ಗೆ ಸ್ವಲ್ಪ ಮೆಲ್ಟ್ ಆಗಿ ಇದರ ಮತ್ತೆ ನೋಡ್ಕೊಳ್ಳಿ ಎಲ್ಲ ನೀಟಾಗಿ ಮೆಲ್ಟ್ ಆಗಿ ಬರುತ್ತೆ ಹೀಟ್ ಆಗ್ತಾ. ಸೊ ಹಂಗೆ ಇದಕ್ಕೆ ಚೆನ್ನಾಗಿ ತುಪ್ಪ ಹಾಕಿ ಇದಕ್ಕೆ ಅಂಟ್ಕೊಳ್ಬಾರ್ದು ವೆಸಲ್ಗೆ. ಆ ರೀತಿ ಒಂದು ಸ್ಟ್ರಕ್ಚರ್ಗೆ ಬರುತ್ತೆ, ಒಂಥರ ಗಟ್ಟಿಯಾಗುತ್ತೆ. ಆಗ ಇದನ್ನು ಮೋಲ್ಡಿಂಗಿಗೆ ತಗೊಂಡೋಗಿ ಹಾಕ್ತಾರೆ. ನೋಡಿ ಅದು ಸ್ಟಾಪ್ ಮಾಡಿ ತಿರುಗಿಸ್ತಾರೆ ಸ್ಟಿರಿಂಗು. ಆಗ ಅದು ತುಂಬಾ ಚೆನ್ನಾಗಿ ಅದು ಕಲರ್ ಬರುತ್ತೆ. ಅಂದರೆ ಇದು ಕಲರ್ ಬರೋದಕ್ಕೆ ಒಂದು ಪ್ರೋಸೆಸ್. ಯಾರಂದ್ರೆ ಇದು ಮಾಡೋದಕ್ಕಾಗೋದಿಲ್ಲ. ಚೆಫ್ಸ್ ಬಂದು ಎಕ್ಸ್ಪರ್ಟೈಸ್ ಇರಬೇಕು. ನಾವು ಮನೆಗೆ ಸಿಂಪಲಾಗಿ ಮಾಡ್ಕೊಳ್ಳೋದಕ್ಕೆ ಓಕೆ. ಇದು ದೊಡ್ಡದಾಗಿ ಮಾಡ್ತಿದ್ದಾರೆ. ನೋಡಿ ಹೆಂಗೆ ಬಾಯ್ಲಾಗ್ತಿದೆ ಅಂತೇಳಿ. ಪಕ್ಕದಲ್ಲಿ ಇರೋರಿಗೆ ಅದು ಕುದಿ ಬೇಕಾದರೆ ಎಗರುತ್ತೆ. ನೋಡಿ ಬಾಯಲ್ಲಿ ಚೆನ್ನಾಗಿ ಆಗ್ತಿದೆ. ನೋಡಿ ಈಗ ಹಾಕ್ತಿದ್ದಾರೆ ಗೀ. ಆವಾಗಲೇ ಹಾಕಿದ್ದು ಬಂದು ಆ ವೆಸಲ್ ಜಸ್ಟ್ ಹೀಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆ ವೆಸಲ್ ಇದಾಕಿದ್ರೆ ಈಗ ಹಾಕ್ತಿದ್ದಾರೆ ಗೀ. ಚೆನ್ನಾಗಿ ಗೀ ಹಾಕಿ ಇದು ಮಾಡ್ತಾ ಹೋಗ್ತಾರೆ. ನೋಡಿ ಚೆನ್ನಾಗಿ ಮೆಲ್ಟ್ ಆಗಿಬಿಡ್ತು ಹೀಟ್ಗೆ. ಮತ್ತು ಇದು ಗಟ್ಟಿ ಆಗಬೇಕು. ಹಾಲಿನ ಅಂಶ ಎಲ್ಲ ಹೋಗಿ, ನೀರಿನ ಅಂಶ, ತೇವಾಂಶ ಎಲ್ಲ ಹೋಗಿ, ಅಲ್ಲಲ್ಲಿರೋ ಅಷ್ಟು ತೇವಾಂಶ ಹೋಗಿ ಒಂಥರ ಗಟ್ಟಿ ಆಗಬೇಕು. ಆಗಲೇ ಇದು ನಿಮಗೆ ಕೆಡದೆ ಒಂದು ಕಲರ್ ಬಂದು ಒಂದು ಸ್ಟ್ರಕ್ಚರ್ ಬಂದು ಕೇಕ್ ಟೈಪ್ ಬರುತ್ತೆ. ನೋಡಿ ಇದು ಎಲಾಚಿ ಪೌಡರು. ಆ್ಯಕ್ಚುಲಾಗಿ ಇದು 2 ಟ್ರೇನಲ್ಲಿ ಇದ್ದಿದ್ದನ್ನು ಒಂದಕ್ಕೆ ಹಾಕಿ ಇದು ಮಾಡ್ತಿದ್ದಾರೆ. ಮತ್ತೆ ಗೀ ಹಾಕ್ತಿದ್ದಾರೆ. ಗೀ ಅಂತೂ ಧಾರಾಳವಾಗಿ ಹಾಕ್ತಿದ್ರು ತುಂಬಾ ಚೆನ್ನಾಗಿ. ನೋಡಿ ಆಲ್ರೆಡಿ ಗಟ್ಟಿಯಾಗಿದೆ. ಒಂಥರ ಆವಾಗಲೇ ಲಿಕ್ವಿಡ್ ಟೈಪ್ ಇತ್ತು, ಕುದೀತಿತ್ತಲ್ಲ. ಈಗಿಲ್ಲ ನೋಡಿ, ಚೆನ್ನಾಗಿ ತೇವಾಂಶ ಎಲ್ಲ ಹೋಗಿದೆ, ಮುಗಿಯಿತು. ಇದನ್ನು ಅನ್ಲೋಡ್ ಮಾಡಿ ಈಗ ಮೋಲ್ಡಿಂಗಿಗೆ ತಗೊಂಡೋಗ್ತಾರೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಅದು ಅವರು ಯೂಸ್ ಮಾಡ್ತಿರೋದೆಲ್ಲ ಆ್ಯಕ್ಚುಲಾಗಿ ಟಫ್ಲಾನ್ ಮೆಟೀರಿಯಲ್. ಅದು ಯಾವುದು ಹೀಟ್ಗೆ ಏನೂ ಆಗೋದಿಲ್ಲ. ಅದು ಪ್ಲಾಸ್ಟಿಕ್ ಅಲ್ಲ, ಟಫ್ಲಾನ್. ಅದು ಫುಡ್ ಗ್ರೇಡ್. ನೋಡಿ ಈಗ ಇದು ಆ್ಯಕ್ಚುಲಾಗಿ ಇದು ಸೈಡ್ ಬಾರ್ಡರ್ ಎಲ್ಲ ಬಂದು ಟಫ್ಲಾನಿಂದನೇ ಮಾಡಿಸಿರೋದು. ಇದು ಕೇಕ್ಗೋಸ್ಕರನೇ
ಮಾಡಿಸಿದ್ದಾರೆ. ಕೆಳಗಡೆ ವುಡ್ ಒಂದು ಮೂವರು ನಿಂತ್ಕೊಂಡ್ರೂ ಒಡೆದೋಗ್ಬಾರ್ದು ಆ ರೇಂಜ್ಗೆ ವುಡ್ಡಲ್ಲಿ ಇದು ಮಾಡಿಸಿ ವರ್ಕ್ ಮಾಡಿಸಿ ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಮತ್ತು ಇದು ಒಂದು ಟಫ್ಲಾನ್ ಸೈಡ್ ಬಾರ್ಡರ್ ಹಾಕಿ ಒಂದು ಮೋಲ್ಡಿಂಗ್ ಮಾಡಿಸಿದ್ದಾರೆ. ಇದಕ್ಕೋಸ್ಕರನೇ ಆಲ್ಮೋಸ್ಟು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಭಾರೀ ಗಾತ್ರದ ಕೇಕ್ ಅವರು ತಯಾರು ಮಾಡ್ತಿರೋದು. ಅವರೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಇದೆ ಇಷ್ಟು ದೊಡ್ಡದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಷ್ಟು ದೊಡ್ಡದು ಅಜ್ಮೀರಿ ಕಲಾಖಂಡ್ ಅಂತಾರೆ ಇದನ್ನು, ಅಜ್ಮೀರಿ ಕೇಕ್. ಸೊ ಯಾರೂ ಇದುವರೆಗೂ ಟ್ರೈ ಮಾಡಿಲ್ಲ, ಯಾಕಂದರೆ ಮಾಡೋ ಅವಶ್ಯಕತೆಯೂ ಬಿದ್ದಿಲ್ಲ. ಇದನ್ನು ಸ್ವೀಟ್ಸ್ ಲೆಕ್ಕ ಕೊಡ್ತಾರೆ ಪೀಸಸ್ ಆಗಿ. ಬಟ್ ಫಸ್ಟ್ ಟೈಮ್ ಕೇಕ್ ಟೈಪ್ ಇಷ್ಟು ದೊಡ್ಡದು ಮಾಡಿರೋದು ಇವರೇ. ನೋಡಿ, ಇದು ಒಂದು ಲಾಟು. ಮತ್ತು ಇನ್ನೆರಡು ಟ್ರೇ ಇತ್ತಲ್ಲ, ಅದನ್ನು ಸೇಮ್ ಇದೇ ಥರ ಪ್ರಾಸೆಸಿಂಗ್ ಮಾಡಿ ಮತ್ತೆ ತಗೊಂಬಂದು ಇದಕ್ಕೆ ಹಾಕ್ತಾರೆ. ನೋಡಿ ಎಷ್ಟು ನೀಟಾಗಿ ಕೂತಿದೆ ಹಾಫ್ ಕೇಕ್. ಬಟ್ ಇಮಿಡಿಯೇಟ್ ಬಿಸಿ ಅಲ್ಲಿ ಇನ್ನೊಂದು ಲಾಟ್ ಹಾಕಿ ಅದನ್ನು ಇದೇ ಥರ ಮೆಲ್ಟ್ ಮಾಡಿ ಈ ಕೇಕ್ ಮೇಲೇ ಫಾಸ್ಟಾಗಿ ತಂದು ಹಾಕಿ ಎರಡೂ ಒಂದೇ ಆಗಿ ಮಾಡ್ತಾರೆ. ನೋಡಿ, ಒಂದು ಲೆವೆಲ್ ಬಂದಾಯಿತು. ಸೊ ನೋಡಿ, ಈಗ ಸೇಮ್ ಪ್ರಾಸೆಸ್ ಮತ್ತೇನು ಇನ್ನೂ 2 ಟ್ರೇನ ಅದೇ ಥರ ಹಾಕಿ ಗೀ ಹಾಕಿ ಮತ್ತು ಎಲಾಚಿ ಪೌಡರ್ ಇದಕ್ಕೂ ಹಾಕಿ ಸೇಮ್ ಪ್ರಾಸೆಸ್ ಏನೇನಿದೆಯೋ ಅದು ಚೆನ್ನಾಗಿ ಹೀಟ್ ಮಾಡ್ತಾ ಹೋಗ್ತಾರೆ. ಬಾಯ್ಲ್ ಆಗಿ ಕುದಿ ಬಂದು ಸೇಮ್, ಯಾಕಂದರೆ ಇದನ್ನು ಸೇಮ್ ಅದರಲ್ಲಿ ಹೀಟಿಂಗಲ್ಲೇ ಹೋಗಿ ಅದರಲ್ಲಿ ಮತ್ತೆ ಬ್ಲೆಂಡ್ ಮಾಡಬೇಕು. ನೋಡಿ, ಗೀ ಮಾತ್ರ ಮಸ್ತಾಗಿ ಸುರಿತಾ ಹೋಗ್ತಾರೆ ಎಲಾಚಿ ಪೌಡರ್ ಹಾಕಿದ್ರು. ನೋಡಿ, ಮುಗೀತು. ಸೊ ಇವೆರಡು ಟ್ರೇ ಮತ್ತೆ ಬ್ಲೆಂಡ್ ಆಗಿ ಆ ಹೀಟಿಂಗಲ್ಲಿ ಇರೋ ಆ ಮೋಲ್ಡಿಂಗಿಗೆ ಮತ್ತೆ ನೋಡಿ ಈಗ ಹಾಕ್ತಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬಟ್ ಇವರು ಹೆಂಗಂದರೆ ಈ ಮೋಲ್ಡ್ ಮಾಡಿರೋದು ಕೂಡ ಒಂದು ಕ್ಯಾಲ್ಕುಲೇಷನಲ್ಲೇ. ಇಷ್ಟು ಹಾಲು ಒಂದು ತಗೊಂಡು ಫಸ್ಟು ಕ್ವಾಂಟಿಫಿಕೇಷನ್ ಮಾಡ್ತಾರೆ. ಇಷ್ಟು ಹಾಲಲ್ಲಿ ಎಷ್ಟು ನಮಗೆ ಮೆಟೀರಿಯಲ್ ಸಿಗುತ್ತೆ, ಎಷ್ಟು ಕೇಕ್ ಬರುತ್ತೆ ಅಂಥೇಳಿ ಒಂದು ಟ್ರೈ ಮಾಡಿ ಆ ಕ್ವಾಂಟಿಫಿಕೇಷನ್ ಪ್ರಕಾರ ಮತ್ತು ಇಲ್ಲಿ ಮೋಲ್ಡು ಈ ಸೈಜ್ ಇಷ್ಟು ಹೈಟ್ ಇದ್ದರೆ ಇಷ್ಟು ಲೆಂತ್ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿ ಎಕ್ಸಾಕ್ಟಾಗಿ ಮಾಡಿರೋ ಅಂಥ ಮೋಲ್ಡ್ ಇದು. ನೋಡ್ಬೋದು ನೀವು. ನೋಡಿ, ಕರೆಕ್ಟಾಗಿ 2 ಸರ್ತಿ ಹಾಕೋದಕ್ಕೆ 350 ಲೀಟರ್ಗೆ ಎಕ್ಸಾಕ್ಟಾಗಿ ಮುಗೀತು. ಅಷ್ಟು ಕ್ಯಾಲ್ಕುಲೇಷನ್ ಇದೆ ಇದರಿಂದ. ನೋಡ್ಬೋದು ನೀವು ಎಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂಥೇಳಿ. ನೋಡಿ ನೋಡಿ, ಇದು ಟಫ್ಲಾನಿಂದನೇ ಸ್ಕೇಲಿಂಗ್ ಮತ್ತು ಅದನ್ನು ಒಂದು ಲೆವೆಲಿಂಗ್ ಮಾಡ್ತಾರೆ ಎಕ್ಸಾಕ್ಟಾಗಿ ಬರಬೇಕು ಅಂಥೇಳಿ. ನೋಡಿ, ಸುಮ್ಮನೆ ಬರಲ್ಲ ಕೇಕ್ ಮಾಡೋದು ಅಜ್ಮೀರಿಲಿ, ಅಷ್ಟು ಈಸಿ ಆಗಲ್ಲ, ಪಕ್ಕಾ ಇರಬೇಕಾಗುತ್ತೆ ಅಷ್ಟು ನೀಟಾಗಿ ಮಾಡೋದಕ್ಕೆ. ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ನೋಡೋದಕ್ಕಂತೇಳಿ. ನೋಡಿ, ನೋಡೋದಕ್ಕೆ ಒಂದು ಶೈನಿಂಗ್ ಬಂತು ಲಾಸ್ಟಾಗೆ. ಈಗ 2 ಬ್ಲೆಂಡ್ ಆಯಿತು, ಒಂದೇ ಸಿಂಗಲ್ ಕೇಕಾಗಿ ಇದು ಇದಾಗುತ್ತೆ. ಬಟ್ ಇದನ್ನು ಹಾರೋದಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಅವರು ಒಂದು 20 ಅವರ್ಸ್ 24 ಅವರ್ಸ್ ಹಾರೋದಕ್ಕೆ ಬಿಟ್ಟಿದ್ರು ಇದನ್ನು. ಈ ಪ್ರಾಸೆಸ್ ತುಂಬಾ ಆಲ್ಮೋಸ್ಟ್ ಒಂದು 3 ಡೇಸ್ 2.5 3 ಡೇಸ್ ಆಗುತ್ತೆ ಪ್ರಾಸೆಸ್ ಇದು ಮಾಡೋದಕ್ಕೆ ಅವ್ರಿಗೆ. ನೋಡಿ, ಇದನ್ನು ಈಗ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಸೊ ನೋಡಿ, ಇದೆ ಅವರ ಟೀಮ್, ಈ ಕೇಕ್ ಮಾಡಿದಂಥ ಚೆಫ್ ಮತ್ತು ಅವರ ಟೀಮ್. ಇನ್ನೂ ದೊಡ್ಡದಿದೆ ಟೀಮ್, ನೋಡಿಸ್ತೀನಿ. ನೋಡಿ, ಇದನ್ನು ಈಗ ಆಫ್ಟರ್ 24 ಅವರ್ಸ್ ಇದನ್ನೇನು ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ ಅವರ ಔಟ್ಲೆಟ್ಗೆ, ಡಿಸ್ಪ್ಲೇಗೆ ಇಡ್ತಾರೆ ಅಲ್ಲಿ. ಅಲ್ಲಿಂದ ಇವರು ಒಂದು ಆ್ಯಕ್ಚುಲಾಗಿ ಬಸವ ಅವರ ಬರ್ಡೇ ಇತ್ತು, ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವರು ಗಿಫ್ಟಾಗಿ ನೀಡಿದ್ದು. ಇದನ್ನು ಫಸ್ಟ್ ಟೈಮ್ ಅವ್ರಿಗೋಸ್ಕರ ಮಾಡಿದ್ದು. ಸೊ ನೋಡಿ, ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ ಶಿಫ್ಟ್ ಮಾಡ್ತಿದ್ದಾರೆ. ತುಂಬ ವೆಯ್ಟ್ ಇದೆ. ನೋಡಿ, ತಗೊಂಬಂದು ಆಗ್ತಿಲ್ಲ ಇಷ್ಟು ಜನ ಅವ್ರಿಗೆ.
ನೋಡಿ ಅವ್ರದ್ದೇ ಔಟ್ಲೆಟ್ ಅಲ್ಲೇ ಇದೆ, ಫ್ಯಾಕ್ಟ್ರಿ ಔಟ್ಲೆಟ್ ಸಾರಾಂಶದ್ದು. ಸೊ ಔಟ್ಲೆಟಲ್ಲಿ ಇಡ್ತಿದ್ದಾರೆ ನೋಡಿ. ಮೋಲ್ಡ್ ರಿಮೂವ್ ಮಾಡಿದ್ಮೇಲೆ ಎಷ್ಟು ಸಖತ್ತಾಗಿದೆ ಅಂತೇಳಿ ನೋಡಿ. 2 ಲಾಟ್ ಹಾಕಿದ್ವಲ್ಲ, ಸಿಂಗಲ್ ಮೋಲ್ಡ್ ಸಿಂಗಲ್ ಕೇಕ್ ಕನ್ವರ್ಟ್ ಆಗಿದೆ ನೋಡಿ. ಮಸ್ತಾಗಿದೆ ಕೇಕ್, ನೋಡೋದಕ್ಕೆ ಮಾತ್ರ ಶೈನಿಂಗ್ ನೋಡಿ. ಈಗ ಅದಕ್ಕೆ ಡಿಸೈನಿಂಗ್ ಬರೀ ಡ್ರೈ ಫ್ರೂಟ್ಸಲ್ಲೇ ಡಿಸೈನಿಂಗ್ ಮಾಡಿದ್ದಾರೆ. ಡ್ರೈ ಫ್ರೂಟ್ಸ್ ಮತ್ತು ಆಪಲ್ ಟೈಪ್ ಸ್ಟ್ರಕ್ಚರ್ಸ್ ಅವೇನಿದೆಯೋ ಅವೆಲ್ಲ ಡ್ರೈ ಫ್ರೂಟಿಂದ ಮಾಡಿರೋ ಈ ಕಾಜು ಬರ್ಫಿ, ಕಾಜು ಐಟಮ್ಸ್ ಅವರಿಂದ ಇದು ಮಾಡಿದ್ದಾರೆ ನೋಡಿ. 24 ಕ್ಯಾರೆಟ್ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ತಿದ್ದಾರೆ ಸೈಡ್ಗಳಲ್ಲೆಲ್ಲ. ಆ್ಯಕ್ಚುಲಾಗಿ ಗೋಲ್ಡನ್ ಕೇಕ್ ಭಾರಿ ರೇಟ್ ಇರೋ ಕೇಕ್. ಈ ಟೈಮಲ್ಲಿ ಗೋಲ್ಡ್ ಇರೋ ರೇಟ್ಗೆ ಇದು ಭಾರಿ ರೇಟ್ ಇರೋ ಕೇಕ್ ನೋಡಿ. ಆಫ್ಟರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸಖತ್ತಾಗಿದೆ ಅಂತೇಳಿ. ಫೈನಲ್ ಆಗಿ ದೊಡ್ಡದ ಅಜ್ಮೀರಿ ಕಲಾಕಂಡ್ ಕೇಕ್ ರೆಡಿ ನೋಡಿ, ಸಖತ್ತಾಗಿದೆ.